ನೋಡ್ರಿ, ಹಾಸನದಲ್ಲಿ ಸೈಟ್ ವಿಚಾರಕ್ಕೆ ಯಶ್ ತಾಯಿ ಜಟಾಪಟಿ ಇನ್ನು ಮುಗಿತಾ ಇಲ್ಲ. ಕಳೆದ 3 ದಿನಗಳಿಂದ ಒಂದಲ್ಲ ಒಂದು ವಿಚಾರಕ್ಕೆ ಕಿರಿಕ್ ಆಗ್ತಾನೆ ಇದೆ. ಅದು ಇವರೇ ಕಿರಿಕ್ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ನಿನ್ನೆ ಸೈಟ್ ಬಳಿ ತೆರಳಿ ಯಶ್ ಅಮ್ಮ ಪುಷ್ಪ ವಾಗ್ವಾದಕ್ಕೆ ಇಳಿದಿದ್ರು. ಇವತ್ತು ಹಾಸನ ಡಿಸಿ ಕಚೇರಿಗೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಜಿಪಿಎ ಹೋಲ್ಡರ್ ದೇವರಾಜ್ ಜೊತೆ ಪುಷ್ಪ ಪದೇ ಪದೇ ಗಲಾಟೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಒಂದಲ್ಲ ಒಂದು ವಿಚಾರಕ್ಕೆ ಗಲಾಟೆ ಆಗ್ತಾ ಇದೆ, ಕಿರಿಕ್ ಮಾಡ್ಕೊಳ್ತಾ ಇದ್ದಾರೆ. ಜಗಜ್ಜಾಹೀರಾಗ್ತಾ ಇದೆ ಈ ಗಲಾಟೆ. ಇಡೀ ಸೋಷಿಯಲ್ ಮೀಡಿಯಾ ತುಂಬಾ ಪುಷ್ಪ ಅವರದ್ದೇ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಅದು ಏನ್ ಸಮಸ್ಯೆ ಇದೆ ಅದನ್ನ ಅವ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕಾಗಿತ್ತು. ಒಂದು ಒಳ್ಳೆ ರೀತಿ ಮಾತಾಡ್ಬೋದಾಗಿತ್ತು. ಆದರೆ ರಸ್ತೆಗಿಳಿದು ಗಲಾಟೆ ಮಾಡಿರೋದು ಏನಕ್ಕೆ ಅಂತ ಅಫ್ಕೋರ್ಸ್ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಹಾಸನದ ಡಿಸಿ ಕಚೇರಿಗೆ ಭೇಟಿ ಕೊಟ್ಟು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಜಿಪಿಎ ಹೋಲ್ಡರ್ ದೇವರಾಜ್ ಜೊತೆ ಪುಷ್ಪ ಪದೇ ಪದೇ ಗಲಾಟೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಗಲಾಟೆಯ ವಿಷಯಗಳನ್ನ ನೋಡಿ. ಮೊನ್ನೆ ಜನವರಿ 31 ಮತ್ತು ಫೆಬ್ರವರಿ 1, ಫೆಬ್ರವರಿ 2 ಇವತ್ತಿನ ತನಕ 3 ದಿನಗಳ ಗಲಾಟೆಯ ವಿಡಿಯೋಗಳನ್ನ ನೀವು ನೋಡಬಹುದು. ನೋಡ್ಕೊಂಡು ಬನ್ನಿ. ಇವತ್ತು ಡಿಸಿ ಕಚೇರಿಗೆ ಪುಷ್ಪ ಅವರು ಭೇಟಿ ಕೊಟ್ಟಿದ್ದು ಮತ್ತು ಸೈಟ್ ಜಾಗದಲ್ಲಿನ ಗಲಾಟೆ ಎಲ್ಲವನ್ನ ನೋಡ್ಕೊಂಡು ಬರೋಣ ಬನ್ನಿ. ಯಾವ ಅಧಿಕಾರಿ ನಾನು ಕೋರ್ಟ್ಗೆ ಕೊಡ್ಬೇಕು ದಾಖಲಾತಿ ಅಲ್ಲಿ ಎಸ್ಪಿಗೆ ಒಂದು ಲೆಟರ್ ಕೊಡ ಇವತ್ತು ನಡಿ ಎಸ್ಪಿ ಹೋಗೋಣ. ಬಿಡಿ ಮೇಡಮ್ ಅವರೇ, ನಿನ್ನೆ ಎಫ್ಐಆರ್ ಇದೆ, ಯಾಕೆ ಅರೆಸ್ಟ್ ಮಾಡಿಲ್ಲ? ಏನ್ ಪೊಲೀಸ್ ನಿನ್ ಜೋಬಲ್ ಅವರ ಈ ಗಲಾಟೆ ಇದೆಯಲ್ಲ, ಇದು ಬರೀ ಕೇವಲ 3 ದಿವಸದಲ್ಲ. ನಿನ್ನೆ ಮೊನ್ನೆ ಇವತ್ತಿಂದ ಮಾತ್ರ ಅಲ್ಲ, ಕಳೆದ ಜನವರಿ 4ನೇ ತಾರೀಕಿಂದನೂ ಗಲಾಟೆ ನಡೀತಾನೆ ಇದೆ. ಜನವರಿ 4ರಿಂದಲೇ ನಡೀತಿದೆ ಕಾಂಪೌಂಡ್ ತೆರವು, ಸಿನಿಮೀಯ ಪ್ರಹಸನ. ಹಾಸನದ ವಿದ್ಯಾನಗರದಲ್ಲಿನ ಕೋಟಿ ಮೌಲ್ಯದ ಸೈಟ್ಗೋಸ್ಕರ ಈ ಕಿತ್ತಾಟ ನಡೀತಾ ಇರೋದು. ಯಶ್ ತಾಯಿ ಪುಷ್ಪ ಸೈಟ್ಗೆ ನಿರ್ಮಿಸಿದಂತಹ ಕಾಂಪೌಂಡ್ ಅನ್ನ ತೆರವುಗೊಳಿಸಲಾಗಿದೆ. ಅಕ್ರಮ ಕಾಂಪೌಂಡ್ ಹಾಕಿದಂತಹ ಆರೋಪವನ್ನ ಮಾಡಿದ್ದಾರೆ ಜಿಪಿಎ ಹೋಲ್ಡರ್ ದೇವರಾಜು. ಕಾಂಪೌಂಡ್ ತೆರವು ಮಾಡಿದ್ರು ಜಿಪಿಎ ಹೋಲ್ಡರ್ ದೇವರಾಜು. ಕಾಂಪೌಂಡ್ ಅನ್ನ ತೆರವುಗೊಳಿಸಿ ಸೈಟ್ ನಲ್ಲಿ ಬೋರ್ಡ್ ಹಾಕಿದ್ರು ದೇವರಾಜು. ಕೋರ್ಟ್ ಆದೇಶದಂತೆ ಕಾಂಪೌಂಡ್ ತೆರವು ಮಾಡಿದೀವಿ ಅಂತ ಜಿಪಿಎ ಹೋಲ್ಡರ್ ಹೇಳಿದ್ರು. ಆದ್ರೆ ಕಾಂಪೌಂಡ್ ತೆರವು ಮಾಡಿರೋದಕ್ಕೆ ಯಶ್ ತಾಯಿ ಪುಷ್ಪ ಆಕ್ಷೇಪವನ್ನ ವ್ಯಕ್ತಪಡಿಸಿ ಭಾರೀ ಜಟಾಪಟಿಯನ್ನ ನಡೆಸಿದ್ರು. ಕೋರ್ಟ್ ಆದೇಶದ ರೀತಿ ನಾವು ಕಾಂಪೌಂಡ್ ಹಾಕೊಂಡಿದೀವಿ ಅಂತ ಹೇಳಿದ್ದಾರೆ ದೇವರಾಜ್. ಕಾಂಪೌಂಡ್ ತೆರವುಗೊಳಿಸ್ತಾ ಇದೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಪುಷ್ಪ ಸಿಕ್ಕಾಪಟ್ಟೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಗಲಾಟೆಗಳಾಯ್ತು, ಜೋರಾಗಿ ವಾಗ್ವಾದಗಳಾಯ್ತು. ನಿಮ್ದೇ ಮೊಬೈಲ್ ಅಲ್ಲಿ ಇದೆ. ಇನ್ನು ಸೈಟ್ಗೆ ಪುಷ್ಪ ಹಾಕಿದ ಕಾಂಪೌಂಡ್ ಅನ್ನ ದೇವರಾಜ್ ಒಡೆದಿದ್ರು. ಸೈಟ್ಗೆ 6 ವರ್ಷದ ಹಿಂದೆ ಸೈಟ್ ಖರೀದಿಸಿದ್ದಾಗಿ ಕಾಂಪೌಂಡ್ ಹಾಕಿಸಿದ್ರು ಪುಷ್ಪ. ಕಾಂಪೌಂಡ್ ತೆರವು ಮಾಡಿ ತಂತಿ ಬೇಲಿ ಹಾಕಿದ್ರು ದೇವರಾಜ್. ತಂತಿ ಬೇಲಿ ತೆರವು ಮಾಡಿ ಪುಷ್ಪ ಕಾಂಪೌಂಡ್ ನಿರ್ಮಾಣ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಕೋರ್ಟ್ ಆದೇಶ ಅಂತ ದೇವರಾಜ್ ಹಾಕಿದ ಬೋರ್ಡ್ ಅನ್ನ ಪುಷ್ಪ ಕಿತ್ತಾಕಿದ್ದಾರೆ. ಸೈಟ್ ಬಳಿ ಬಂದಾಗ ದೇವರಾಜ್ಗೆ ಯಶ್ ಅವರ ತಾಯಿ ಪುಷ್ಪ ತರಾಟೆಯನ್ನ ತೆಗೆದುಕೊಂಡ್ರು. ಜಾಗಕ್ಕೆ ಸಂಬಂಧಿಸಿದ ದಾಖಲೆ ತಂದಿದೀಯಾ ತೋರಿಸು ಅಂತ ಕಿಡಿಕಾರಿದ್ರು. ನಾನು ಇದೇ ಊರ ಮೊಮ್ಮಗಳು, ನನ್ನನ್ನು ಹೆದರ್ಸೋದಕ್ಕೆ ಬರಬೇಡ ನೀನು. ನಾನು ಜಾಗ ಖರೀದಿ ಮಾಡಿದ್ದೀನಿ, ಆದೇಶ ಇದ್ರೆ ಕೋರ್ಟ್ ಮುಖಾಂತರನೇ ಬಾ ನೀನು.
ಜಿಪಿಎ ಹೋಲ್ಡರ್ ದೇವರಾಜ್ಗೆ ಪುಷ್ಪ ಏರು ಧ್ವನಿಯಲ್ಲಿ ತರಾಟೆಗೆ ತೆಗೆದುಕೊಂಡ್ರು. ನಾನು ಇದೇ ಊರ್ನವಳು, ದಾಖಲೆ ಇದ್ರೆ ತಗೊಂಬ ಅಂತ ಹೇಳಿದ್ದಾರೆ. ಹೌದು ನನ್ನ ಹೆಸರೇ ತಗೊಳ್ರಿ ತಗೊಳ್ರಿ ಇವ್ರು ತಗೊಂಡ್ ಬನ್ನಿ ಹೇಳ್ರಿ ಏನೇನ್ ಹೇಳ್ತೀರ ಬನ್ರಿ ನಾನು ಎಸ್ ಪಿ ಕೊಡ್ಬೇಕು ಬನ್ರಿ ಬಂದ್ರೆ ನೀನು ಪೊಲೀಸ್ ನೋಡು ಲಾಯರ್ ಕರ್ಕಬ ನಿಮ್ಮ ಕೋರ್ಟಿಂದ ಆರ್ಡರ್ ಕೊಡ್ರಿ ಪೊಲೀಸ್ ಕರ್ಕಬ ಅವ್ರ ಹತ್ರ ಮಾತಾಡ್ತೀನಿ ನಿನ್ನ ಹತ್ರ ಮಾತಾಡ ನೀನ್ ಬನ್ನಿ ನಾನು ಕೋರ್ಟಿಗೆ ಏನ್ ಕೊಡ್ಬೇಕು ದಾಖಲಾತಿ ಕೊಟ್ಟಿದ್ದೀನಿ. ನೀವೇ ಹೋಗಿದ್ದೀರಿ ಕೋರ್ಟಿಗೆ 19 ಕಿತ್ತಿದ್ದನ್ನ 19ನೇ ತಾರೀಕು ಕಿತ್ತಿದ್ದನ್ನ ನೀವೇ ಅಡ್ವಾನ್ಸ್ ಮಾಡಿಸ್ಕೊಂಡ್ರಿ. ದಾಖಲೆ ಒದಗಿಸಿಲ್ಲ ಅಂತ ಹೇಳಿದ್ಯಲ್ವಾ ಇದಾರಲ್ಲ ಮೀಡಿಯಾ ಹೌದು ನನ್ನ ಹೆಸರಕ್ಕೆ ಏನಂತ ಕೊಟ್ಟಿದ್ಯಾ ನೋಟಿಸ್ ಏನಂತ ಕೊಟ್ಟಿದ್ಯಾ ನೋಟಿಸ್ ಯಾರ ಹೆಸರಲ್ಲಿ ಕೊಟ್ಟಿದ್ಯಾ ನಿಮ್ಮ ಹೆಸರೇ ಕೊಟ್ಟಿದ್ದೀನಿ. ನಮ್ಮ ಹೆಸರಲ್ಲೇ ಕೊಟ್ಟಿದ್ದೀನಿ. ಈಗ ಇಲ್ಲ ನೋಡ್ರಿ ನಮ್ಮ ಯಜಮಾನ್ರ ಹೆಸರು ನಮ್ಮ ಹೆಸರಲ್ಲಿ ಯಾವ ನೋಟಿಸ್ ಬಂದಿಲ್ಲ ಫೇಕ್ ನೋಟಿಸ್ ಮಾಡಿರೋದು ಫೇಕ್ ಆಗಿ ಬೇಕು ಇಲ್ಲಾಡಿ ಪುಷ್ಪ ಅರುಣ್ ಕುಮಾರ್ ಅಂತ ಯಾವ ನೋಟಿಸ್ ಬಂದಿಲ್ಲ ಫೇಕ್ ನಾನು ಹೇಳಿದ್ದೀನಿ ಇಲ್ಲಿ ಯಾವಾಗ ನೋಡ್ರಿ ಅಲ್ಲಿ ಎಸ್ ಪಿ ಒಂದು ಲೆಟರ್ ಕೊಡ ಇವತ್ತು ನಡಿ ಎಸ್ ಪಿ ಹೋಗೋಣ ಕೊಡಿ ಮೇಡಮ್ ಅವರೇ. ನಿಮ್ಮ ಎಫ್ಐಆರ್ ಇದೆ ಯಾಕೆ ಅರೆಸ್ಟ್ ಮಾಡಿಲ್ಲ ಏನ್ ಪೊಲೀಸ್ ನಿನ್ ಜೋಬಲ್ ಅವ್ರ ನಾನು ಆ ರೀತಿ ಹೇಳ್ತೀನಿ. ನೀವೇ ಪೊಲೀಸ್ ಮಾಡಿದ್ಯಾ ನೀನ್ ಬಂದಿದ್ಯಾ ಕಾಂಪೌಂಡ್ ಹೊರದಾಗಿ ಆರ್ಡರ್ ಇಟ್ಟಿದ್ರಿ. ಜಾಗ ನಿಮ್ದು, ಜಾಗ ನಮ್ದು. ಜಾಗ ಹೆಂಗ್ ಕೊಡ್ದೆ? ಈಗ ವಾದಿವಾದ ನಮ್ ಜಾಗನ ಹೋಗಪ್ಪ ನೀನು ಬರ್ಬೇಡ ರೌಡಿಸಮ್ ಮಾಡಕ್ ಬರ್ತೀರಿ ನಾನು ಯಾರು ಬಂದಿಲ್ಲ. ಎಲ್ಲ ಬ್ರೋಕರ್ಗಳು ರೌಡಿಸಮ್ ಯಾರು ಬ್ರೋಕರ್ ಯಾರು ಇಲ್ಲ ಮೇಡಮ್ ಅವರೇ. ಎಲ್ಲ ರೈತರುಗಳೇ. ನಾವು ರೈತರೇ ಎಲ್ಲ ರೈತರೇ. ಯಾಕೆ ಬರ್ತೀರಾ ಇಲ್ಲಿ ಎಲ್ಲ ರೈತರೇ. ರೈತ ಹತ್ರ ಯಾಕೆ ಬರ್ತೀರಾ? ಸಣ್ಣ ವರ್ಗದವರು ರೈತರು. ಹೋಗಪ್ಪ ಎಲ್ಲ ನಮ್ಮ ಮರ್ಯಾದೆ ಯಾವತ್ತೂ ಹೋಗಿಲ್ಲ ಮೇಡಮ್. ನೀನ್ ಇನ್ನೊಂದ್ಸತಿ ನಮ್ಮ ಹುಡುಗರಿಗೆ ನಿನ್ನೆ ಬಂದ್ ಪೊಲೀಸ್ ಕರ್ಕ ಬಂದ್ ಗಲಾಟೆ ಮಾಡ್ತೀಯಾ ನೀವು ಬೇಕಿದ್ಮೇಲೆ ನೀವೇನು ಕೆಲಸ ಮಾಡ್ತೀವಿ. ಕೇಸ್ ಇಲ್ಲ ನಮ್ಮ ಮೇಲೆ ಇಲ್ಲ ನಿನ್ ಮೇಲೆ ಇರೋದು ಆಯ್ತು ನಿನ್ ಮೇಲೆ ನಮ್ಮ ಮೇಲೆ ಹಾಕೈತಿ ಕೇಸು ಕೋರ್ಟ್ಗೆ ಹಾಕಿದ್ದೀರಿ ಇಲ್ಲಪ್ಪ, ನಮ್ಮ ಮೇಲೆ ಇಲ್ಲ ನಾವು ನಿನ್ ಮೇಲೆ ಹಾಕಿರೋದು ನಮ್ಮ ಕೋರ್ಟ್ಗೆ ಹಾಕಿದ್ದೀರಲ್ಲ. ಹೊಡೆದ ಅಂತ ಹಾಕಿದೀವಿ ಹೊಡೆದ ಅಂತ ಹಾಕಿದೀವಿ ಮಾಡ್ತಿದ್ದೀರಿ ಅಲ್ಲ ಹೊಡೆದ ಅಂತ ಹಾಕಿದೀವಿ ಇವತ್ತಿದೆ ಹೋಗು ಆಯ್ತು ನೀವು ಕೋರ್ಟ್ಗೆ ಬನ್ನಿ ನೀವು. ಅಲ್ಲ ಹೊಡೆದ ಅಂತ ಹಾಕ್ಬಾರ್ದ ನಾನು ಇನ್ನೊಂದ್ಸತಿ ಇಲ್ಲಿ ಬಂದು ನಂದು ಅಂತ ಬಾ ನೋಡ್ರಿ ನೀವು ಅಕ್ಕನ ಮಗ ತಂಗಿ ಮಗ ಅಂತ ಇಲ್ಲಿ ಬರಕ್ ಕೊಡ್ತು ಅದೇನಿದೆ ನಿಮ್ ಮನೇಲಿ ಇಟ್ಕೋಬೇಕು ಹೇಳಿ ಮೇಡಮ್ ಅವರೇ. ನಿಮ್ಮಂತೆ ಕೋರ್ಟ್ ನಿಮ್ಮಂತೆ ಅಂದ್ರೆ ನೀವೇ ತಗೊಳ್ಳಿ, ನಮ್ಮಂತೆ ನಾವು ತಗೋತೀವಿ ಅಷ್ಟೇ ವ್ಯತ್ಯಾಸ. ನೀವು ಅಕ್ಕನ ಮಗ ಅಂತ ಅಂದ್ರೆ ಜೀಪ್ಲೆ ಹೋದ್ರೆ ಸ್ವಂತ ಅಕ್ಕನ ಮಗನೇ ನಾವು ಬೇರೆ ಯಾರು ನಿಮಗೆ ಹೆಂಗೆ ಆಗ್ತದೆ? ನಮ್ದೇ ಮೂಲತಃ ಜಾಗ ಆದ್ರೆ ನಮ್ದೇ ಮೂಲತಃ ಜಾಗ ಮೇಡಮ್ ಅವರೇ. ಮೂಲತಃ ನಮ್ದಾದ್ರೆ ನಾನ್ ಬಿಟ್ಬಿಡ್ತೀನಾ? ನೋಡಿ, ಸೈಡ್ ಸುತ್ತ ಕಾಂಪೌಂಡ್ ಹಾಕಬೇಕು ಅಂತ ಪುಷ್ಪ ಅವರು ಪ್ರಯತ್ನಿಸ್ತಾರೆ. ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾದಂಥ ಪುಷ್ಪ ಅವರಿಗೆ ದೇವರಾಜ್ ಅಡ್ಡಿಪಡಿಸ್ತಾರೆ. ಸೈಡ್ ಸುತ್ತ ಕಾಂಪೌಂಡ್ ಹಾಕಿಸೋದಕ್ಕೆ ಯಶ್ ತಾಯಿ ಪುಷ್ಪ ಪ್ರಯತ್ನ ಮಾಡ್ತಾರೆ. ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾದ ಪುಷ್ಪ ಅವರಿಗೆ ದೇವರಾಜ್ ಅಡ್ಡಿಪಡಿಸ್ತಾರೆ. ಜಿಪಿಎ ಹೋಲ್ಡರ್ ದೇವರಾಜ್ ಮತ್ತು ನಟ ಯಶ್ ಅವರ ತಾಯಿ ನಡುವೆ ಜಟಾಪಟಿ ನಡೀತಾ ಇರೋದು ಬಹಳ ದೊಡ್ಡದಾಗ್ತಾ ಇದೆ. ದೇವರಾಜ್ ವಿರುದ್ಧ ಅತಿಕ್ರಮ ಪ್ರವೇಶ ಕೇಸನ್ನ ಪುಷ್ಪ ದಾಖಲಿಸಿದ್ದಾರೆ. 6 ವರ್ಷದ ಹಿಂದೆ ಜಾಗ ಖರೀದಿಸಿದೀನಿ ಅಂತ ಯಶ್ ಅವರ ತಾಯಿ ಹೇಳ್ತಿದ್ದಾರೆ. 6 ವರ್ಷದಿಂದ ಸೈಟ್ಗೆ ಕಾಂಪೌಂಡ್ ಹಾಕಿದ್ರು ಯಶ್ ತಾಯಿ ಪುಷ್ಪ. ಕೋರ್ಟ್ ಆದೇಶ ಇವಾಗ ನಮ್ಮ ಪರ ಬಂದಿದೆ ಅಂತ ದೇವರಾಜ್ ಹೇಳ್ತಿದ್ದಾರೆ. ದೇವರಾಜ್ ಮತ್ತು ಯಶ್ ತಾಯಿ ಮಧ್ಯೆ ದಾಖಲೆ ಹಿಡಿದು ಜಟಾಪಟಿ ತಾರಕಕ್ಕೇರ್ತಾ ಇದೆ. ಕೋರ್ಟ್ ಆದೇಶ ನಮ್ಮ ಪರ ಬಂದಿದೆ ಅಂತ ದೇವರಾಜ್ ಹೇಳ್ತಿದ್ದಾರೆ. ದೇವರಾಜ್ ಬಂದಿರೋದು ಸೇರ್ಸ್ ಹಾಕ್ತೀನಿ. ಯಾರು ಮಾಡಿಲ್ಲ ಪೊಲೀಸರು
ಹಾಸನದಲ್ಲಿ ಕೆಟ್ಟಸ್ತಕ್ಕೆ ನೀವೆಲ್ಲ ಕರ್ಕೊಂಡು ನಿಮ್ಮ ಅಪ್ಪನ ಅಂತ ಕೇಳ್ತಾರೆ ಇವ್ರು. ಹೋಟೆಲ್ ಮಾಡ್ಕೊಂಡ್ರೆ ಮಾನ ಮಾಡೋ ವಿಚಾರ ಯಾರು ಮಾಡೋದಲ್ಲ ಮಾಡಲ್ಲ ಕಿತ್ತಾಡ್ತಾರೆ ನಾಯಿ ತರ ಕಿತ್ತಾಡ್ತಾರೆ ಮಾನ ಮಾಡಿದ್ರೆ ನಿಮ್ಗೆ ಎರಡು ಮಾನ ಮಾಡಿದ್ರೆ ನಿಮ್ಗೆ ಎರಡು ಮಾನ ಮಾಡಿದ್ರೆ ಬೆಂಕಿ ಹಾಕ ದಿನ ನಾವು ನೋಡ್ಬೇಕು ಇವ್ರನ್ನ ಒಂದ್ ಗಂಟೆಗೆ ಆತರ ಕೆಟ್ಟ ಬೈದ್ಬಿಟ್ರೆ ಯಾರು ಸುಮ್ಮನಿರ್ತಾರೆ? ತಂದೆ ಹತ್ರ ಇದೆ. ಎ. ಪುಷ್ಪ, ತಾತಪ್ಪ ಗೌರು ಭೀಮಯ್ಯ ಅವರ ತಂದೆ ಹತ್ರ ಮತ್ತು ವೈಫ್ ಆಫ್ ಅರುಣ್ ಕುಮಾರ್ ಅವರ ಹಸ್ಬೆಂಡ್ ನೇಮ್ ಬಂದಿಲ್ಲ ಅಂತಲ್ಲ ನೋಡಿ. 4 ಸಲ ಒಯ್ದೆ ಸಮನ್ಸು ಬರೀ ಸುಳ್ಳು ಹೇಳೋದು. ಪೊಲೀಸ್ನವರಿಗೆ ಗೌರವ ಕೊಡಲ್ಲ, ಪೊಲೀಸರಿಗೆ ಏಕವಚನ ಮಾಡೋದು. ನಾವು ನ್ಯಾಯಾಲಯಕ್ಕೆ ಆರಕ್ಷಕರಿಗೆ ನಾವು ಗೌರವ ಕೊಡ್ತೀವಿ. ನಾವು ಅವ್ರು ಹೇಳ್ದಂಗೆ ನಡ್ಕೊತೀವಿ. ಇವ್ರು ನಡ್ಕೊತಾರ ಒಂದೊಂದು ಟೂಗೆ ಈವೆಂಟ್ ಹಾಕಿ ನಾನು ಇಲ್ಲಿ ಬಂದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾತಾಡ್ತೀವಿ. ಅಮ್ಮ ಲೆಕ್ಕ ಕೇಳಿ, ಅವ್ರ ಬಟ್ಟೆಗೆ ಬೆಲೆ ಇಲ್ವಾ? ನ್ಯಾಯಾಲಯಕ್ಕೆ ಬೆಲೆ ಇಲ್ವಾ? ಆರಕ್ಷಕರಿಗೆ ಬೆಲೆ ಇಲ್ವಾ? ಕಾನೂನಿಗೆ ಗೌರವದಿಂದ ಮಾತಾಡ್ತಾ ಇದ್ದಾರೆ ನೋಡಿ. ಸುಮ್ಮನೆ ಕೂಗಾಡಿದ್ರೆ ಬರಲಿ ಅವ್ರು ದಾಖಲಾತಿಗಳು ಏನಿದೆ ತಗೊಂಬರ್ಲಿ. 1965 ಇಸ್ವಿಯಿಂದ ನಮಗೆ ಆಗಿದ್ದಂಥ ಕ್ರಯಪತ್ರದಿಂದ ಇವತ್ತಿನವರೆಗೂ ಯಾವುದೇ ಟ್ರಾನ್ಸಾಕ್ಷನ್ ಆಗಿಲ್ಲ, ಯಥಾಸ್ಥಿತಿ ಇದೆ, ಡಾಕ್ಯುಮೆಂಟ್ ಇವೆ. ಇವರು